ನಮಸ್ಕಾರ ವೀಕ್ಷಕರೇ, ರಾವ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಖಾರ ಒತ್ತು ಸೇವಿಗೆ ಬಾತ್ ಮಾಡೋದು ಹೇಗೆ ನೋಡೋಣ. ನೋಡಿ, ಇದು ಬಿಳಿ ಕುಚ್ಚಿಗೆ, ಇದಕ್ಕೆ ನಮ್ಮ ಕರಾವಳಿ ಸೈಡ್ ಕಟ್ ಸಾಂಬಾರು ಅಂತ ಹೇಳ್ತಾರೆ. ಈ ಥರ ಅಕ್ಕಿಯನ್ನು 4 ಕಪ್ ತಗೊಂಡಿದ್ದೇನೆ. 4 ಗಂಟೆ ನೆನೆ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಅದನ್ನು ಮಿಕ್ಸಿಗೆ ಹಾಕಬೇಕು ಮಸಾಲೆ ಜೊತೆಗೆ. ನೋಡಿ, ಮಿಕ್ಸಿ ಜಾರಿಗೆ ಒಂದೇ ಸಲಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ, 2 ಬ್ಯಾಚಲ್ಲಿ ಹಾಕೋಣ. ಇದಕ್ಕೆ ಮೆಣಸು 5 ಬ್ಯಾಡಗೆ ಮೆಣಸು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕಾದವರು ಇನ್ನೂ ಹಾಕ್ಬೋದು ಬೇಕಾದರೆ. ಮತ್ತು 1/4 ಸ್ಪೂನು ಅರಿಶಿಣ, 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ ಮತ್ತು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಇಷ್ಟನ್ನು ಹಾಕಿದ್ದೇನೆ. ಬೆಲ್ಲ ರುಚಿಗೆ ತಕ್ಕಷ್ಟು. ಸಿಹಿ ಇಷ್ಟ ಇಲ್ಲದವರು ಬೆಲ್ಲ ಸ್ಕಿಪ್ ಮಾಡ್ಬೋದು ಬೇಕಿದ್ರೆ. ಆಮೇಲೆ 1 ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೇನೆ, ಕಲ್ಲುಪ್ಪು. ಈಗ 1 ಲೋಟ ನೀರು ಹಾಕಿ ಇದನ್ನು ರುಬ್ಬುವ. ಮತ್ತು ನೀರು ಬೇಕಾದ ಹಾಗೆ ಸೇರಿಸ್ಕೊಳ್ಳಿ, ಯಾಕಂದರೆ ಅದಕ್ಕೆ ತುಂಬ ನೀರು ಬೇಕಾಗ್ತದೆ, ನೋಡಿಕೊಂಡು ಹಾಕಬೇಕು. ಆದರೆ ಒಮ್ಮೆಲೆ ಹಾಕಿ ತುಂಬ ನೀರು ಹಿಟ್ಟು ಮಾಡ್ಕೊಳ್ಬಾರ್ದು. ಹಿಟ್ಟು ತುಂಬ ನೀರಾದರೆ ಸೇಮಿಗೆ ಕೂಡ ಅದು ಅಂಟಂಟಾಗ್ತದೆ. ಹಾಗೆ ಒಂದು ಹದಕ್ಕೆ ಹಾಕಬೇಕಾಗ್ತದೆ. ಈಗ 2ನೇ ಬ್ಯಾಚಲ್ಲಿ ಅಕ್ಕಿಯನ್ನು ರುಬ್ಬಲಿಕ್ಕೆ ಹಾಕೋದು. ಈಗ ಮಸಾಲೆ ಅಂತ ಬೇಡ, ನಾನಂದರೆ ಫಸ್ಟ್ ಬ್ಯಾಚಲ್ಲಿ ಹಾಕಿದ್ದೇನೆ ಬೇಕಾದಷ್ಟು. ಅರ್ಧ ಲೋಟ ನೀರು ಹಾಕಿ ರುಬ್ಬಿಕೊಂಡು ಬರೋಣ. ನೋಡಿ, ರುಬ್ಬಿ ಆಯಿತು, ನುಣ್ಣಗೆ ರುಬ್ಬಬೇಕು. ಈಗ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ದಪ್ಪ ಆಯಿತು. ಇದಕ್ಕೆ ಒಂದು ಅರ್ಧ ಲೋಟೆಯಷ್ಟು ನೀರು ಸೇರಿಸಿದೆ. ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ದಪ್ಪ ಆದರೆ ಸಹ ಸೇಮಿಗೆ ಅದು ಗಟ್ಟಿ ಗಟ್ಟಿ ಆಗ್ತದೆ. ಹಿಟ್ಟು ತೆಳುವಾದರೆ ಅದು ಅಂಟಂಟಾಗ್ತದೆ. ಆದ್ದರಿಂದ ಕನ್ಸಿಸ್ಟೆನ್ಸಿ ಇದೇ ಹದಕ್ಕೆ ಇರಬೇಕು, ಅದು ನೋಡ್ಕೊಳ್ಳಿ. ಆಮೇಲೆ ನಾನು ಲೋಟೆಗೆ ಎಣ್ಣೆ ಸವರಿಕೊಂಡಿದ್ದೇನೆ. ಈಗ ಲೋಟೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸೋದು. ಯಾಕಂದರೆ ಲೋಟೆಯಲ್ಲಿದ್ದರೆ ಅದನ್ನು ತೆಗಿಲಿಕ್ಕೂ ಸುಲಭ ಆಗ್ತದೆ. ಮತ್ತು ಸೇಮಿಗೆ ಮಾಡೋ ಮಿಷಿನ್ಗೆ 1 ಲೋಟೆ ಹಾಕಲಿಕ್ಕೆ ಸರಿ ಹಿಡಿತದೆ, ಕರೆಕ್ಟ್ ಆಗ್ತದೆ ಕ್ವಾಂಟಿಟಿ. ಹಾಗೆ ನಾನು ಲೋಟೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಅದು ಎಣ್ಣೆ ಹಚ್ಚೋದ್ರಿಂದ ತೆಗಿಲಿಕ್ಕೂ ಸುಲಭ ಮತ್ತು ಅಂಟಿಕೊಳ್ಳೋದಿಲ್ಲ. ಈಗ ಇದನ್ನು 20 ನಿಮಿಷ ಬೇಯಿಸಬೇಕು. ಈಗ ಅದು ಬೇಯಲಿಕ್ಕಿಟ್ಟ ಮೇಲೆ ನಾವಿಲ್ಲಿ ತರಕಾರಿ ಹೆಚ್ಚಿಕೊಳ್ಳೋಣ. ತರಕಾರಿ ಬೀನ್ಸ್, ಕ್ಯಾರೆಟ್, ನೀರುಳ್ಳಿ, ಕ್ಯಾಪ್ಸಿಕಮ್, ಆಮೇಲೆ ಶುಂಠಿ ಸ್ವಲ್ಪ, ಆಮೇಲೆ ಲಿಂಬೆ 1, ತೆಂಗಿನಕಾಯಿ ಸ್ವಲ್ಪ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು 2 ಸ್ಪೂನು ಎಣ್ಣೆ ಹಾಕಿ 1 ಸ್ಪೂನ್ನಷ್ಟು ಸಾಸಿವೆ ಹಾಕಿ ಅದನ್ನು ಸ್ವಲ್ಪ ಹುರಿದುಕೊಳ್ಬೇಕು ಸಿಡಿಯೋವರೆಗೆ. ನೋಡಿ, ಈಗ ಸಿಡಿತಾ ಉಂಟಲ್ಲ. ಇವಾಗ 1 ಸ್ಪೂನ್ನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದರೆ ತುಂಬ ಪರಿಮಳ ಆಗ್ತದೆ. ಇದನ್ನು ಕೆಂಪಗಾಗುವವರೆಗೆ ಹುರಿಬೇಕು. ಇದಾಯಿತು, ಹುರಿದಾದ್ಮೇಲೆ ನಾವೀಗ ನೀರುಳ್ಳಿ, ಹಸಿಮೆಣಸು, 1 ಕೆಂಪು ಮೆಣಸು, 2 ಹಸಿಮೆಣಸು, 1 ಕೆಂಪು ಮೆಣಸು ಹಾಕಿದ್ದೇನೆ. ಇದು ಬಾಡುವವರೆಗೆ ಹುರಿದುಕೊಂಡು ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೇನೆ. ಅರ್ಧ ಸ್ಪೂನ್ನಷ್ಟು ಅರಿಶಿಣ ಪುಡಿ ಹಾಕಿ ಮಗಚಬೇಕು. ಅದು ಸ್ವಲ್ಪ ಬಾಡುವವರೆಗೆ, ಈರುಳ್ಳಿ ಎಲ್ಲ ಸ್ವಲ್ಪ ಬಾಡುವವರೆಗೆ ಹುರಿದುಕೊಳ್ಬೇಕು. ಇವಾಗ ಹೆಚ್ಚಿಟ್ಟ ತರಕಾರಿ ಹಾಕೋಣ. ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹೆಚ್ಚಿಕೊಂಡು ಮಿಕ್ಸ್ ಮಾಡೋದು. ಇದಕ್ಕೆ ಒಂದು 1/4 ಲೋಟೆಯಷ್ಟು ನೀರು ಹಾಕಿದ್ದೇನೆ. ತುಂಬ ನೀರು ಹಾಕಬಾರ್ದು, ಅದು ಡ್ರೈ ಇರಬೇಕು. ಆ ಥರ ಬೆಂದಾಗುವಾಗ ಡ್ರೈ ಇರಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿದ್ದೇನೆ. ಸಿಹಿ ಇಷ್ಟ ಇಲ್ಲದವರು ಬೆಲ್ಲ ಸ್ಕಿಪ್ ಮಾಡಿ. ಇವಾಗ ಇದನ್ನು ಸ್ವಲ್ಪ ಚೆಂದ ಬೇಯುವವರೆಗೆ ಮುಚ್ಚಳ ಇಟ್ಟು ಬೇಯಿಸಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿತ್ತು, ಒಳ್ಳೆ ಪರಿಮಳ ಬರ್ತದೆ ಮತ್ತು ಕಲರ್ ಆಗಿ ಕಾಣ್ತದೆ. ಈಗ ಕಟ್ ಮಾಡಿಟ್ಟ
ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡ್ತದೆ, ಒಳ್ಳೆ ಪರಿಮಳ ಕೊಡ್ತದೆ. ಇವಾಗ ಅದು ಹಬೆಯಲ್ಲಿಟ್ಟದ್ದು ಬೆಂದಿತ್ತು ಹಿಟ್ಟು, ಅದನ್ನೀಗ ಸೇಮಿಗೆ ಮಣೆಗೆ ಹಾಕಿ ಒತ್ತುವ. ಅದಕ್ಕೆ ತೆಂಗಿನ ಎಣ್ಣೆ ಹಚ್ಚಿಕೊಂಡಿದ್ದೇನೆ, ಇಲ್ಲಾಂದರೆ ಅಂಟಿಕೊಳ್ತದೆ ಒಂದಕ್ಕೊಂದು. ಆ ಕಪ್ಪಿಗೆ ತೆಂಗಿನ ಎಣ್ಣೆ ಹಚ್ಚಿಕೊಳ್ಬೇಕು. ನೋಡಿ ಇವಾಗ ಒತ್ತುವಾಗ ಎಷ್ಟು ಚಂದ ಬರ್ತಾ ಉಂಟಲ್ಲ, ಕೆಂಪಗೆ ಕಾಣ್ತದೆ, ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ಆ್ಯಕ್ಚುಲಿ ಇದನ್ನೇ ತಿನ್ಬೋದು, ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಖುಷಿಯಲ್ಲಿ ತಿಂತಾರೆ. ಇನ್ನೊಂದಂದರೆ ತರಕಾರಿ ಹಾಕಿ ಬಾತ್ ಥರ ಕೂಡ ಮಾಡಲಿಕ್ಕೆ ಆಗ್ತದೆ. 2 ಟೈಪಲ್ಲಿ ನಾವು ಇದನ್ನು ತಿನ್ಬೋದು. ನೋಡಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣ್ತದೆ, ಅಷ್ಟೇ ರುಚಿ ಕೂಡ ಇರ್ತದೆ. ನೀವೊಮ್ಮೆ ಮಾಡಿ ನೋಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಆಯಿತು ಅಂತ ತಿಳಿಸಿ ಆಯಿತಾ. ನೋಡಿ ಅದಕ್ಕೆ ತರಕಾರಿ ಬೆಂದದ್ದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕಿದೆ. ಇವಾಗ ಅದಕ್ಕೆ ಸೇಮಿಗೆಯನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಒಂದು ತಟ್ಟೆಯಲ್ಲಿ. ಅದು ಸ್ವಲ್ಪ ತಣಿಬೇಕು. ನೀವು ಬಿಸಿ ಬಿಸಿ ಹಾಕಿದರೆ ಅದು ಉಂಡೆ ಉಂಡೆ ಆಗಿ ಅಂಟಿಕೊಳ್ತದೆ ಒಂದಕ್ಕೊಂದು. ಅದನ್ನು ಚೆಂದ ಬಿಡಿಸಿ ಒಂದು ತಟ್ಟೆಯಲ್ಲಿ ತಣಿಲಿಕ್ಕೆ ಇಡಬೇಕು. ಅದನ್ನೀಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು, ಖಾರ, ಸಿಹಿ, ಲಿಂಬೆ ಎಲ್ಲ ಸೇರಿ ಒಳ್ಳೆ ಪರಿಮಳ ಆಗ್ತದೆ. ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕಬೇಕು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೀವು ಮಾಡಿ ನೋಡಿ ಸ್ನೇಹಿತರೆ, ಮತ್ತು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.